ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಃ ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯ ಸುಧಾರತಾನ್. ಪ್ರಹ್ಲಾದರಾಜರ ಉದಾತ್ತವಾದ ಚಿಂತನವನ್ನು, ಆ ಚಿಂತನದ ಹಿನ್ನೆಲೆಯಲ್ಲಿ ಭಕ್ತಿಪೂರ್ವಕವಾಗಿ ಭಕ್ತ ವತ್ಸಲನಾದ ನರಸಿಂಹದೇವರಲ್ಲಿ ಅವರು ಮಾಡಿದಂತಹ ಪ್ರಾರ್ಥನೆಯನ್ನು ಸ್ವಲ್ಪ ತಿಳಿದಿದ್ದೇವೆ. ಈ ಸಂಸಾರ ಬಹಳ ದೊಡ್ಡ ಸಾಗರ. ಇದು ಕೇವಲ ಉಪ್ಪಿನ ನೀರಿನ ಸಾಗರ ಅಲ್ಲ. ನಾನಾ ವಿಧವಾದಂತಹ ದೋಷಗಳಿಂದ ಕೂಡಿದ ರಕ್ತ, ಮಾಂಸ, ಕೀವು, ಹೊಲಸು, ಮಲ ಮೂತ್ರಾದಿಗಳಿಂದ ನಾನಾ ವಿಧವಾದಂತಹ ಕ್ರೂರವಾದ ಜಲಚರಗಳು, ಕ್ರಿಮಿಗಳು, ಕೀಟಗಳು, ವಿಷ, ಕಾಲಕೂಟ, ಇಂತಹ ಜೀವನಕ್ಕೆ, ಆರೋಗ್ಯಕ್ಕೆ ಹಾನಿಕರವಾದ ನಾನಾ ವಿಧವಾದಂತಹ ದೂಷಿತವಾದ ವಸ್ತುಗಳು ಹಾಗೂ ದುಷ್ಟವಾದ ಕ್ರಿಮಿ, ಕೀಟ, ಜಲಚರಗಳಿಂದ ಕೂಡಿದ ಸಮುದ್ರ ಇದ್ದರೆ ಹೇಗೋ ಆ ರೀತಿ ನಾನಾ ವಿಧವಾದಂತಹ ಶತ್ರುಗಳು, ಕಾಮಕ್ರೋಧಾದಿಗಳು. ಸುಖ ಇದೆ ಅಂತ ತೋರುತ್ತೆ, ಸುಖಕ್ಕೆ ದಾರಿ ಅಂತ ಹುಡುಕ್ತಾನೆ, ಆದರೆ ಮತ್ತೆ ಅದು ದುಃಖಕ್ಕೆ ಕಾರಣವಾಗ್ತದೆ. ಅಂತಹ ಈ ಸಂಸಾರವೆಂಬ ಸಾಗರ, ಇದನ್ನು ದಾಟಬೇಕಾಗಿದ್ರೆ ಹಗಲಿರುಳು ಪ್ರಯತ್ನವನ್ನ ಮಾಡಬೇಕು. ಅಂತಹ ಸಂಸಾರದ ಪರಿಹಾರಕ್ಕಾಗಿ, ಪರಮ ಸುಖಕ್ಕಾಗಿ ನಿರಂತರವಾಗಿ ಪ್ರಯತ್ನ ಮಾಡಬೇಕಾಗಿರುವಂತಹ ಈ ಜನ ಅದನ್ನು ಮರೆತು ಕೇವಲ ಇಂತಹ ಕಷ್ಟದ ಮಧ್ಯದಲ್ಲಿಯೂ ತಾತ್ಕಾಲಿಕವಾಗಿ ಸುಖವಾಗತ್ತೆ ಅಂದರೆ ಆ ಸುಖಕ್ಕಾಗಿ ಓಡಾಡ್ತಾರೆ, ಸುಖವನ್ನು ಪಡೆಯಬೇಕು ಅಂತ ಪ್ರಯತ್ನ ಮಾಡ್ತಾರೆ. ಹಾಳು ಬಾವಿ, ನೀರಿಲ್ಲ, ಅಂತಹ ಬಾವಿಯಲ್ಲಿ ಬಿದ್ದಿದ್ದಾರೆ, ಬೀಳ್ತಾ ಇದ್ದಾನೆ. ಬೀಳುವಂತಹ ಸಂದರ್ಭದೊಳಗೆ ಏನೋ ಒಂದು ಕೈಗೆ ಸಿಕ್ತು ಅಂತ ಗಟ್ಟಿಯಾಗಿ ಹಿಡಿದುಕೊಂಡ. ಆದರೆ ಹಿಡಿದುಕೊಂಡದ್ದು ಹಾವನ್ನ, ಭಾರೀ ಘಟ ಸರ್ಪವನ್ನ. ಅದು ಹಿಡಿತೆಗೆದು ಯಾವಾಗ ಕಚ್ಚಬೇಕು ಅಂತ ನೋಡ್ತಾ ಇದೆ. ಅಂತಹ ಹಾವಿಗೆ ಕೈ ಹಿಡಿದಿದ್ದಾನೆ, ಅದು ಕಚ್ಚುವ ಸ್ಥಿತಿಯಲ್ಲಿದೆ. ಕೆಳಗೆ ಬಿದ್ದರೆ ದೊಡ್ಡದಾದಂತಹ ಪ್ರಪಾತ, ನೀರಿಲ್ಲ, ಕಲ್ಲು ಬಂಡೆ, ತಲೆ ಒಡೆದು ಹೋಗಬೇಕು, ಇಂತಹ ಪರಿಸ್ಥಿತಿ. ಅಷ್ಟರೊಳಗೆ ಎಲ್ಲಿಯೂ ಕಟ್ಟಿದ ಜೇನು ಗೂಡಿನಿಂದ ಒಂದೆರಡು ಹನಿ ಜೇನು ಸೋರ್ತಾ ಇದ್ರೆ ನಾಲಿಗೆ ತೆಗೆದು ಆ ಜೇನುತುಪ್ಪಕ್ಕೆ ತನ್ನ ಬಾಯಿಯನ್ನು ಕೊಡ್ತಾನೆ, ನೆಕ್ಕಬೇಕು ಅಂತಾನೆ. ಸಾಯ್ತಾ ಇದ್ದಾನೆ, ಹಾವು ಕಚ್ತಾ ಇದೆ. ಈಗಲೂ ಯಾವಾಗಲೂ ಅನ್ನುವ ಸ್ಥಿತಿಯೊಳಗಿದ್ರೆ ಅಂಥದ್ರೊಳಗೂ ಆ ಸಿಗೋ ಸುಖವನ್ನ ಬಿಡೋದಿಲ್ಲ. ಅದು ಹೇಗೋ ಇದು ಉದಾಹರಣೆ ಮಾತ್ರ, ಆದ್ರೆ ಜೀವನದಲ್ಲಿ ಇರೋದೇ ಇಷ್ಟು. ಪ್ರತ್ಯಕ್ಷವಾಗಿ ಹಾವು ಕಾಣ್ತಾ ಇಲ್ಲ, ದೊಡ್ಡದಾದ ಪ್ರಪಾತದಲ್ಲಿ ನಾವಿನ್ನೇನು ಬೀಳ್ತೇವೆ ಅಂತ ನಮಗೆ ಅನಿಸ್ತಾ ಇಲ್ಲ. ಗಟ್ಟಿಯಾದ ನೆಲದ ಮೇಲೆ ಕುಳಿತಿದ್ದೇವೆ, ತಂಪಾದ ಗಾಳಿ ಇದೆ, ಇಂಪಾದ ಹಾಡುಗಳನ್ನ ಕೇಳ್ತಾ ಇದ್ದೇವೆ, ಆನಂದವಾಗಿದ್ದೇವೆ ಅಂತ ನಾವು ಭಾವಿಸ್ತೇವೆ. ಆದರೆ ಗೃಹೀತ ಇವ ಕೇಶೇಷು ಮೃತ್ಯುನ ಧರ್ಮಮಾಚರೇತ್. ಯಾವ ಸಂದರ್ಭದಲ್ಲಿ ಮನುಷ್ಯನಿಗೆ ಮೃತ್ಯು ಬರ್ತದೆ ಹೇಳಲಿಕ್ಕಾಗುವುದಿಲ್ಲ. ಅಂತಹ ಘೋರವಾದಂತಹ ಮೃತ್ಯು ಯಾವಾಗಲೂ ಇವನ ಸುತ್ತಮುತ್ತ ಇದೆ. ಯಾವಾಗ ಇವನ ಕೇಶಪಾಶಗಳನ್ನು ಹಿಡಿದು ಆಚೆಗೆ ಎಳೆದು ಹಾಕ್ತದೆ ಎನ್ನುವುದು ಗೊತ್ತಿಲ್ಲ. ಇಂತಹ ಸ್ಥಿತಿಯಲ್ಲಿ ಭಗವಂತನ
ಚಿಂತನವನ್ನು ಮಾಡ್ತಾ ಈ ತರಹದ ಮೃತ್ಯು ಇದು ತಪ್ಪಿದ್ದಲ್ಲ. ಹಿಂದೆ ಕೇಳಿದ್ದೀರಿ, ಇದೇ ವೇದಿಕೆಯ ಮೇಲೆ ಎಷ್ಟು ಮಾಡಿದರೂ ಎಲ್ಲರೂ ಒಂದು ದಿವಸ ಸಾಯೋದಿದ್ದೇ ಇದೆಯಲ್ಲ ಅಂತ. ಭಕ್ತಿಯಿಂದ ಭಜನೆ ಮಾಡಿದರು, ದೇವರ ಸೇವೆ ಮಾಡಿದರು, ಧರ್ಮವನ್ನು ಮಾಡಿದರು, ಸ್ನಾನ ಸಂಧ್ಯಾ ವಂದನಾದಿಗಳನ್ನು ಮಾಡಿದರು, ಪರೋಪಕಾರ ಮಾಡಿದವರು ಸಾಯವರೇ. ಕೆಟ್ಟ ಕೆಲಸ ಮಾಡಿದರು ಸಾಯೋದೆ. ಯಾಕೆ ಅಷ್ಟು ಕಷ್ಟಪಟ್ಟು ಧರ್ಮವನ್ನೇ ಮಾಡಬೇಕು ಅಂತ ಒತ್ತಾಯ ಮಾಡೋದು ಅಂತ? ಸಾವು ಇದೆ ಅನ್ನೋದಕ್ಕಾಗೇನೆ ಧರ್ಮ ಮಾಡೋದು. ಅಜರಾಮರರಾಗಿ ಇರುವುದಕ್ಕೆ ಸಾಧ್ಯ ಇಲ್ಲ, ಮರಣ ಇದೆ. ಆ ಮರಣ ಬರುವುದರೊಳಗೆ ಸಾಧನೆಯನ್ನು ಮಾಡಿಕೊಳ್ಳಬೇಕು. ಹಾಗಾದರೆ ಮುಂದೆ ಲಾಭ ಏನು ಅಂದ್ರೆ, ಒಂದೊಮ್ಮೆ ಈ ತರಹದ ಜನ್ಮ ಮರಣಗಳೇ ಬರದೇ ಇರುವಂತಹ ಸ್ಥಿತಿಯನ್ನ ಈ ಧರ್ಮ ಮಾರ್ಗದಲ್ಲಿ ಇವನು ಹೊಂದಬಹುದು. ಈಗ ಮರಣ ತಪ್ಪಿದ್ದಲ್ಲ, ಮತ್ತೆ ಜನ್ಮ, ಮತ್ತೆ ಧರ್ಮವನ್ನ ಮಾಡ್ತಾನೆ, ಮತ್ತೆ ಮರಣ. ಆದರೆ ಒಂದು ಸಲ ಆ ಭಗವಂತನ ಸಾಕ್ಷಾತ್ಕಾರವನ್ನ ಮಾಡಿಕೊಂಡ್ರೆ, ಇದೇ ತರಹದ ಧರ್ಮವನ್ನ ನಿಷ್ಕಾಮವಾಗಿ ಮಾಡಿ ದೇವರನ್ನು ಕಂಡದ್ದೇ ಆದರೆ ಮಾತ್ರ ಮತ್ತೆ ಮರಳಿ ಹುಟ್ಟುವ ಅವಕಾಶ ಇಲ್ಲ. ಮತ್ತೆ ಹುಟ್ಟುವುದು ಬೇಕಾಗಿಲ್ಲ, ಮತ್ತೆ ಸಾಯುವ ಪ್ರಸಂಗವೂ ಇಲ್ಲ. ಅಂತಹ ಜನ್ಮ ಮರಣಗಳ ಚಕ್ರದಿಂದಲೇ ದೂರವಾಗುವ ಮೋಕ್ಷವನ್ನ ಪಡೆಯುವ ಅವಕಾಶ ಈ ಧರ್ಮ ಮಾರ್ಗದಲ್ಲಿದೆ. ಆದರೆ ಒಂದು ಮಾತನ್ನ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಪ್ರಹ್ಲಾದರಾಜರು ನಮಗೆ ಆ ಎಚ್ಚರವನ್ನು ಕೊನೆಗೆ ಕೊಡ್ತಾರೆ. ನರಸಿಂಹದೇವರು ಪ್ರಹ್ಲಾದರಾಜರಿಗೆ ಕೇಳಿದರು, ಏನು ಬೇಕೋ ಆ ವರ ಕೇಳು ಕೊಡ್ತೇನೆ ಅಂತ. ಏನು ಬೇಕೋ ಆ ವರ ಕೇಳು ಕೊಡ್ತೇನೆ ಎಂದಾಗ ಪ್ರಹ್ಲಾದರಾಜರು ಕೇಳಿದ್ದು, ಏನೂ ಬೇಡಬಾರದು ಅನ್ನುವ ಬುದ್ಧಿಯನ್ನು ಕೊಡು, ಇದೇ ವರ ಕೊಡು ಅಂತ ಕೇಳ್ತಾನೆ. ಕಾಮಾನಾಂ ಹೃದಯ ಸಂರೋಹಂ ಭವತಸ್ತು ವೃಣೇವರಂ. ಯಾವ ತರಹದ ಕಾಮಗಳನ್ನು, ಯಾವ ತರಹದ ಅಪೇಕ್ಷೆಗಳನ್ನು ಮುಂದೆ ಇಡುವುದಲ್ಲ, ಪೂರ್ಣವಾಗಿ ದೇವರ ಮೇಲೆ ನಂಬಿಕೆಯನ್ನಿಟ್ಟು ದೇವರ ನಮ್ಮನ್ನು ರಕ್ಷಣೆ ಮಾಡುತ್ತಾನೆ ಅಂತ ವಿಶ್ವಾಸದಿಂದ ನಿನ್ನ ಭಜನೆಯನ್ನ ಮಾಡಬೇಕು. ಅಂತಹ ಒಂದು ಯೋಗವನ್ನು ನನಗೆ ಕರುಣಿಸೋ, ಅದೇ ವರ ನಾನು ಕೇಳೋದು ಅಂತ. ಯಾಕೆ ಅಂದ್ರೆ ಈ ಕಾರಣಕ್ಕಾಗಿ, ನಾನು ಯಾವುದೋ ಒಂದು ಅಪೇಕ್ಷೆಯನ್ನು ಇಟ್ಟುಕೊಂಡು ದೇವರನ್ನು ಭಜಿಸಿದರೆ ಅದನ್ನು ದೇವರು ಕೊಡ್ತಾನೆ. ಮನೆ, ಮಕ್ಕಳು, ಅಧಿಕಾರ, ಸಂಪತ್ತು, ಏನೇನೋ ಅಪೇಕ್ಷೆಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ದೇವರ ಸೇವೆಯನ್ನ ಮಾಡಬಹುದು. ಮಾಡಿದಂತಹ ಸೇವೆಗೆ ಅನುಗುಣವಾಗಿ ಭಗವಂತ ಆ ಫಲಗಳನ್ನು ಕೊಡ್ತಾನೆ. ಆದರೆ ಇವನ ಸಂಸಾರದಿಂದ, ಈ ಜನ್ಮ ಮರಣಗಳ ಚಕ್ರದಿಂದ, ಈ ದುಃಖಗಳ, ನಾನಾ ವಿಧವಾದಂತಹ ಕಷ್ಟಗಳ, ಸಮಸ್ಯೆಗಳ ಸುಳಿಯಿಂದ ಇವನು ಮೇಲೆ ಬಂದಂತೆ ಆಗಲಿಲ್ಲ. ಮನೆ ಹೇಗಾದರೂ ಮಾಡಿ ಮನೆ ಕಟ್ಟಿಸು ಅಂತ ದೇವರಿಗೆ ಕೇಳಿದ್ರೆ ಮನೆ ಕಟ್ತಾನೆ. ಆದರೆ ಆ ಮನೆಯೊಳಗೆ ಇವನೇ ಎಷ್ಟು ದಿವಸ ಇರ್ತಾನೆ ಗೊತ್ತಿಲ್ಲ. ಮನೆ ಕಟ್ಟಬೇಕು ಅಂತ ನೀನು ದೇವರಿಗೆ ಕೇಳಿದ್ದು, ಮನೆ ಕಟ್ಟಿ ಆಯಿತು. ಬೇಡ, ಒಂದು 4 ದಿನ ಹೆಚ್ಚಿಗೆ ಇರಬಹುದು ಅಂದ ಮಾತ್ರಕ್ಕೆ ಇವನು ಶಾಶ್ವತ ಅಲ್ಲ. ಮನೆ ಇರುತ್ತದೆ, ಮನಿನೂ ಇರುತ್ತದೆ. ಎರಡೂ ತರಹದ ಮನಿಗಳಿವೆ ಅಂತ ಇಟ್ಕೊಳ್ಳಿ. ಮನಿ ಇದೆ, ಮನಿನೂ ಇದೆ, ಮನಿಯವರು ಇದ್ದರು, ಆದರೆ ಇವನು ಮಾತ್ರ ಇಲ್ಲ. ಹಾಗಾದರೆ ಇವನು ದುಃಖವನ್ನು ಪರಿಹಾರ ಮಾಡುವುದಕ್ಕೆ ಒಂದು ಔಷಧಿ, ಉಪಾಯ ಅಂತ ಹುಡುಕ್ತಾನೆ. ಆದರೆ ಕೊನೆಗೆ ಅದು ದುಃಖಕ್ಕೆ ಕಾರಣ ಆಗ್ತದೆ. ಕಾರಣ ಇವನೇ ಶಾಶ್ವತ ಅಲ್ಲ. ಹಾಗಾದರೆ ಯಾವ ತರಹದ ಉಪಾಯವನ್ನು ಮಾಡಿದರೆ ಈ ಪ್ರಸಂಗ ಇಲ್ಲ, ಸ್ಥಿರವಾಗಿ ಕೊನೆಯವರೆಗೆ, ಅನಂತ ಕಾಲದವರೆಗೆ ಸುಖವಾಗಿಯೇ ಇರೋದು, ಇನ್ನು ಮತ್ತೆ ದುಃಖ ಇಲ್ಲ, ಅಳೋದಿಲ್ಲ, ಶ್ರಮ ಇಲ್ಲ, ನೋವಿಲ್ಲ, ಕಹಿ ಇಲ್ಲ, ಅನಾರೋಗ್ಯ ಇಲ್ಲ, ತನ್ನ ಇಷ್ಟರಾದ ವ್ಯಕ್ತಿಗಳು ಅನ್ನುವವರ ವಿಯೋಗ ಇಲ್ಲ, ಇಷ್ಟವಾದ ವಸ್ತುಗಳ ವಿಯೋಗ ಇಲ್ಲ, ಬೇಕು ಅಂತನಿಸಿದಾಗ ಕಾಯುವ ಸಮಸ್ಯೆಯೂ ಇಲ್ಲ, ಬೇಡಿದ ಕ್ಷಣದಲ್ಲಿ ಆ ವಸ್ತು ಕಣ್ಣು ಮುಂದೆ, ನೋಡಬೇಕು ಅಂದರೆ ಕಣ್ಣು ಮುಂದೆ, ತಿರಬೇಕು ಅಂದರೆ ಇವನ ಬಾಯಿಯಲ್ಲಿ,
ಕೇಳಬೇಕು ಅಂದರೆ ಆ ಶಬ್ದ ಇವನ ಕಿವಿಯಲ್ಲಿ ಬಿದ್ದಾಗಿರ್ತದೆ. ಸಂಕಲ್ಪ ಮಾತ್ರ ಸಕಲೋಪಿ ಸಸ್ಯ. ಇಚ್ಛೆ ಮಾಡೋ ಮಾತ್ರದಿಂದ ಆ ಎಲ್ಲ ವಸ್ತುಗಳನ್ನು ಅನುಭವಿಸುವುದಕ್ಕೆ ಸಿಗಬೇಕು. ಅಂಥ ಒಂದು ಯೋಗ, ಅದನ್ನೇ ಮೋಕ್ಷ ಅಂತ ಕರೀತಾರೆ, ಅದನ್ನೇ ಸಾಂಪರಾಯ ಅಂತ ಕರೀತಾರೆ, ಅದನ್ನೇ ಪರಮ ಪದವಿ ಅಂತ ಕರೀತಾರೆ. ಅಂತಹ ಮೋಕ್ಷವನ್ನು, ಅಂತಹ ಪರಮ ಪದವಿಯನ್ನು, ಸಾಂಪರಾಯವನ್ನು ಪಡೆಯುವುದಕ್ಕೋಸ್ಕರ ಈ ಮನುಷ್ಯ ಪ್ರಯತ್ನ ಮಾಡಬೇಕು ಅಂತಾದರೆ ಏನನ್ನೂ ಬೇಡಬಾರದು. ಎಷ್ಟು ವಿಚಿತ್ರವಾಗಿದೆ ನೋಡಿ. ಇಂತಹ ವಿಚಿತ್ರವಾದ ಸತ್ಯವನ್ನು ನಾವು ಅರ್ಥ ಮಾಡಿಕೊಂಡಿಲ್ಲ. ಬೇಡಿದರೆ ಬೇಡಿದಷ್ಟೇ ಸಿಗತ್ತೆ, ಆದರೆ ಬೇಡಿ ಇದ್ದೇ ಇರುತ್ತೆ. ಬೇಡಿದರೆ ಬೇಡಿದಷ್ಟು ಸಿಗಬಹುದು, ಬೇಡಿ ಬಿಚ್ಚೋದಿಲ್ಲ. ಆ ಸಂಸಾರದ ಬೇಡಿ ಹಾಗೇ ಇರ್ತದೆ. ಬೇಡದಿದ್ದರೆ ನಾವು ಊಹಿಸಲು ಸಾಧ್ಯವಾಗದೇ ಇದ್ದಷ್ಟು ಸುಖವನ್ನು ದೇವರು ಕೊಡ್ತಾನೆ, ಅನಂತ ಕಾಲದ ಸುಖವನ್ನು ಕೊಡ್ತಾನೆ. ಇಷ್ಟು ವಿಚಿತ್ರ ಇದೆ ದೇವರ ನಿಯತಿ, ಅವನ ನಿಯಮ, ಅವನ ಆಜ್ಞೆ, ಶಾಸ್ತ್ರ. ಆದರೆ ಅದನ್ನು ನಾವು ಅರ್ಥ ಮಾಡಿಕೊಳ್ಳದೆ ದಡ್ಡತನದಿಂದ ಕೇಳದಿದ್ದರೆ ಏನೋ ಒಂದು ದೊಡ್ಡ ನುಕ್ಸಾನ ಮಾಡಿಕೊಳ್ತೇವೆ ಎನ್ನುವ ದೃಷ್ಟಿಯಲ್ಲಿ ಕೇಳ್ತೇವೆ, ಅಲ್ಲಿಯೇ ತಪ್ತೇವೆ. ಪ್ರಹ್ಲಾದರಾಜರು ನಮಗೆ ಎಚ್ಚರಿಸ್ತಾರೆ, ಕಾಮಾನಾಂ ಹೃದಯ ಸಂರೋಹಂ ಭವತಸ್ತು ವೃಣೇ ವರಂ. ಕಾಮಾನಾಂ ಹೃದಯ ಸಂರೋಹಂ, ಯಾವುದೇ ತರಹದ ಕಾಮಗಳು ನಮ್ಮ ಮನಸ್ಸಿನಲ್ಲಿ ಬರುವುದು ಬೇಡ. ಪ್ರಹ್ಲಾದರಾಜರ ಪ್ರಾರ್ಥನೆಯನ್ನು ಗಮನಿಸಿ. ಕೆಲವರೆಲ್ಲ ಮನಸ್ಸಿನಲ್ಲಿ ಅನೇಕ ಅಪೇಕ್ಷೆಗಳನ್ನು ಇಟ್ಟುಕೊಂಡಿರ್ತಾರೆ, ಆದರೆ ಸಮಾಜದ ಮಧ್ಯದಲ್ಲಿ ಅದನ್ನು ತೋರಿಸಿಕೊಳ್ಳೋದಕ್ಕೆ ಸ್ವಲ್ಪ ನಾಚಿಕೆಯಿಂದ ಸಂಕೋಚ ಪಡ್ತಾರೆ. ಇದು ಸಮಾಜದ ಮಧ್ಯದಲ್ಲಿ ಪ್ರತಿಷ್ಠೆಯನ್ನು, ಗೌರವವನ್ನು ಪಡೆಯುವುದಕ್ಕೆ ಸಾಕಾಗತ್ತೆ. ಮನಸ್ಸಿನಲ್ಲಿ ಏನೇನೋ ಅಪೇಕ್ಷೆ, ಸಾಕಷ್ಟು ದುಡ್ಡು ಬೇಕು, ಹಣ ಬೇಕು, ಮನೆ ಬೇಕು, ಅಂತಸ್ತು ಬೇಕು, ಎಲ್ಲ ವೈಭವ ಇರಬೇಕು, ಸುಖವಾಗಿರಬೇಕು, ಇಂಥದ್ದು ತಿನ್ನಬೇಕು, ಅಂಥದ್ದು ತಿನ್ನಬೇಕು, ಏನೇನೋ ತಿನ್ನಬೇಕು, ಏನೇನೋ ನೋಡಬೇಕು, ಏನೇನೋ ಕೇಳಬೇಕು, 108 ಅಪೇಕ್ಷೆಗಳಿವೆ. 4 ಜನರ ಮಧ್ಯದಲ್ಲಿ ಇವನನ್ನು ಅತ್ಯಂತ ಧೀರ ಗಂಭೀರ ವಿರಕ್ತ ವ್ಯಕ್ತಿ ಅಂತ ಪ್ರಸಿದ್ಧನಾಗಿದ್ದ ಅಂತಾದರೆ ಕಾರಣಾಂತರಗಳಿಂದ ಅದನ್ನು ಹಾಗೇ ಉಳಿಸಿಕೊಳ್ಳೋದಕ್ಕೆ ಆ ಪ್ರಸಿದ್ಧಿಯನ್ನು, ಆ ಗೌರವವನ್ನು, ಆ ಮರ್ಯಾದೆಯನ್ನು, ಏನು ಬೇಕು ನಿಮಗೆ, ನನಗೇನು ಬೇಡಪ್ಪ, ಏನು ಬೇಡ ಅಂತ ಹೇಳಿಬಿಡ್ತಾನೆ. ಆದರೆ ಮನಸ್ಸಿನಲ್ಲಿ ಮಾತ್ರ ಅಪೇಕ್ಷೆಗಳ ಮಹಾಪೂರವೇ ಇರ್ತದೆ. ಅದನ್ನು ಮುಚ್ಚಿ ಇಡ್ತಾನೆ, ಆಚ್ಛಾದನೆ ಮಾಡ್ತಾನೆ. ಧೈರ್ಯೇಣ ಸ್ಥಗನ ಸಂಭವಾತ್, ಅದನ್ನು ಗಂಭೀರವಾಗಿ ಮುಚ್ಚಿ ಇಟ್ಟುಕೊಳ್ತಾನೆ. ಪ್ರಹ್ಲಾದರಾಜರಂದರು, ಇದು ಸಮಾಜದ ಮಧ್ಯದಲ್ಲಿ ಪ್ರತಿಷ್ಠೆ ಗೌರವಗಳನ್ನು ಕಾಪಾಡಿಕೊಳ್ಳುವುದಕ್ಕೆ ಸಾಕಾಗಬಹುದು. ಆದರೆ ಅಂತರ್ಯಾಮಿಯಾಗಿ ಹೃದಯದೊಳಗೆ ಇದ್ದು ಹೃದಯದ ಭಾವನೆಗಳನ್ನು ಬಿಡಿಸಿ ಬಿಡಿಸಿ ತತ್ರ ಈಶ್ವರಃ ಜೀವಸ್ಯ ಅಂತಃಕರಣಂ ಸ್ಪಷ್ಟಂ ದೃಷ್ಟ್ವಾ ತಸ್ಯ ಜ್ಞಾನೇಚ್ಛಾ ಪ್ರಯತ್ನಾನ್ ಸ್ವಕೀಯೈಃ ಜ್ಞಾನೇಚ್ಛಾ ಪ್ರಯತ್ನೈಃ ಉತ್ಪಾದ್ಯ. ಶ್ರೀಮಠ್ ಟೀಕಾಕೃತ್ಪಾದರು ರಚನಾನುಪಪತ್ಯಧಿಕರಣದಲ್ಲಿ ಹೇಳ್ತಾರೆ, ದೇವರಿಗೆ ಅತಿ ಸ್ಪಷ್ಟವಾಗಿ ಮನಸ್ಸನ್ನು ಬಿಡಿಸಿ ನೋಡುವ ಶಕ್ತಿ ಸಾಮರ್ಥ್ಯಗಳಿದೆ. ಯೋಗಿಗಳಿಗಿದೆ, ಯೋಗೇಶ್ವರನಾದ ಭಗವಂತನಿಗಿಲ್ವಾ? ಸರ್ವಜ್ಞ ಶಿಖಾಮಣಿ, ಸಕಲ ಪದಾರ್ಥಗಳನ್ನು ಸೃಷ್ಟಿ ಮಾಡಿದ ವ್ಯಕ್ತಿ, ಅವನ ದೃಷ್ಟಿಯಲ್ಲಿ ಇಡೀ ಜಗತ್ತಿನೊಳಗಿರುವ, ಸರಿಯಾಗಿ ತಿಳಿದುಕೊಳ್ಳಿ, ಇಡೀ ಜಗತ್ತಿನೊಳಗಿರುವ ಅನಂತಾನಂತ ಜೀವರಾಶಿಗಳ ಮನಸ್ಸನ್ನು ಸ್ಪಷ್ಟವಾಗಿ ನೋಡ್ತಾನೆ ಪರಮಾತ್ಮ. ಇನ್ನೊಬ್ಬರ ಮನಸ್ಸನ್ನು ನೋಡೋದಕ್ಕೆ ಸಾಧ್ಯ ಇಲ್ಲ, ನೋಡಲು ಸಾಧ್ಯವಾಗದ ವಸ್ತು. ಆದರೆ ಅಂಥ ವಸ್ತುವನ್ನು ನೋಡ್ತಾನೆ. ಅಂಥ ಒಂದು ವಸ್ತುವನ್ನು ನೋಡಿದರೂ ಬಹಳ ದೊಡ್ಡಸ್ತಿಕೆ ಅದು. ಆದರೆ ದೇವರು ಅನಂತ ವಸ್ತುಗಳನ್ನು ನೋಡುತ್ತಾನೆ, ಅನಂತ ಮನಸ್ಸುಗಳನ್ನು ಕಾಣುತ್ತಾನೆ.
ಸರಿಯಾಗಿ ತಿಳಿಯಿರಿ. ನೋಡಬಹುದಾದ ವಸ್ತುಗಳು ಇವೆಲ್ಲ ಕಣ್ಣಿಗೆ ಕಾಣಬಹುದಾದ ವಸ್ತುಗಳೇ, ಗಿಡ ಮರ ಕಲ್ಲು ಮಣ್ಣು ಎಲ್ಲ. ಆದರೆ ಇಲ್ಲಿ ನಾವು ಕುಳಿತರೆ ಇಷ್ಟು ಕಾಣುತ್ತೆ ಅಷ್ಟೆ. ಅದು ಎಲ್ಲಿ ನಾವು ಫೋಕಸ್ ಮಾಡಿದ್ದೇವೆ ಅದು ಕಾಣಿಸ್ತದೆ. ನಾವು ಹೀಗೆ ನೋಡ್ತಾ ಇದ್ರೆ ಇಷ್ಟೇ ಕಾಣಿಸ್ತದೆ, ಆಚೆಗಿರೋದು ಕಾಣಿಸೋದಿಲ್ಲ. ಆ ಕಡೆಗೆ ಗಮನ ಕೊಟ್ಟರೆ ಅದು ಕಾಣಿಸ್ತದೆ, ಇದು ಕಾಣಿಸೋದಿಲ್ಲ. ಇದು ನಮ್ಮ ಹಣೆ ಬರಹ, ನಮ್ಮ ಇಂದ್ರಿಯಗಳ ಯೋಗ್ಯತೆ. ಆದರೆ ದೇವರು ಕಾಣಬಹುದಾದ ವಸ್ತುಗಳಲ್ಲ, ಕಾಣಲು ಸಾಧ್ಯವಾಗದ ಅತೀಂದ್ರಿಯ ಅಂತ ಪ್ರಸಿದ್ಧವಾದಂತಹ ಇಂದ್ರಿಯಗಳ ಶಕ್ತಿಯ ಪರಿಧಿಯನ್ನು ದಾಟಿ ಆಚೆಗೆ ಇರುವಂತಹ ಅತೀಂದ್ರಿಯವಾದ ವಸ್ತುಗಳು. ಅಂತಹ ಅತೀಂದ್ರಿಯವಾದ ಸಕಲ ವಸ್ತುಗಳನ್ನು ಪ್ರತ್ಯಕ್ಷವಾಗಿ ಭಗವಂತ ಕಂಡು ಆ ಎಲ್ಲ ವಸ್ತುಗಳನ್ನು ನಿಯಮನ ಮಾಡುವಂತಹ ಸ್ವಾಮಿ ಆ ಭಗವಂತ. ಅಂತಹ ಪರಮಾತ್ಮನಿಗೆ ನಮ್ಮ ಮನಸ್ಸಿನ ಮೂಲೆ ಮೂಲೆಗಳಲ್ಲಿರುವ ಭಾವನೆಗಳು ಕೂಡ ಸ್ಪಷ್ಟವಾಗಿ ತೋರುತ್ತದೆ. ಮೋಸ ಇದು ಭಗವಂತನ ಎದುರಿನಲ್ಲಿ ನಡೆಯೋದಿಲ್ಲ. ಭಗವಂತನ ಎದುರಿನಲ್ಲಿ ಮೋಸ ನಡೆಯೋದಿಲ್ಲ. ಮನಸ್ಸಿನಲ್ಲೊಂದು, ಮಾತಿನಲ್ಲೊಂದು, ಕೃತಿಯಲ್ಲೊಂದು, ಇದು ತಾನೇ ಮೋಸ, ವಂಚನೆ. ಮನಸ್ಸು, ಮಾತು, ಕೃತಿ ಮೂರಕ್ಕೂ ನಿಯಾಮಕನಾದ, ಪ್ರೇರಕನಾದ, ಪ್ರತ್ಯಕ್ಷ ಸಾಕ್ಷಿಯಾದಂತಹ ಪರಮಾತ್ಮನ ಎದುರಿನಲ್ಲಿ ಎಲ್ಲಿಯ ವಂಚನೆ, ಎಲ್ಲಿಯ ಮೋಸ? ಹೀಗಾಗಿ ಮನಸ್ಸಿನ ಮೂಲೆಯೊಳಗೆ ನಮಗೆ ಕಾಮನೆಗಳಿದ್ದು ನಾನು ವಿರಕ್ತ ಅಂತ ಕೈ ಎತ್ತಿ ಸಾರಿಕೊಂಡರೂ ಕೂಡ ದೇವರು ಅದನ್ನು ಒಪ್ಪುವುದಿಲ್ಲ. ದೇವರು ಒಪ್ಪದೇ ಇದ್ದರೆ ನಮಗೆ ಮೋಕ್ಷ ಕೊಡೋದು ಯಾರು? ಮೋಕ್ಷದಸ್ತು ಜನಾರ್ದನ, ಮೋಕ್ಷ ಕೊಡುವವನು ದೇವರೇ. ದೇವರಿಗೆ ನಾವು ಮನಸ್ಸಿನೊಳಗೆ ಇಟ್ಟುಕೊಂಡ ಕಾಮನೆಗಳು ಗೊತ್ತಾದರೆ, ಹಾಗಾದರೆ ನೀನು ಈ ಕಾಮನೆಗಳಿಂದ ನನ್ನನ್ನು ಭಜನೆ ಮಾಡ್ತಾ ಇದ್ದೀಂದರೆ ಆ ಕಾಮಿತವಾದ ಅರ್ಥಗಳನ್ನು ಕೊಡ್ತೇನೆ, ಮೋಕ್ಷವನ್ನು ಕೊಡೋದಿಲ್ಲ ಅಂತಾನೆ. ನಿನಗೆ ಸಮಾಜದಲ್ಲಿ ಬೇಕಾದಷ್ಟು ಪ್ರತಿಷ್ಠೆ ಸಿಕ್ಕಿರಬಹುದು, ಆದರೆ ನನ್ನ ಎದುರಿನಲ್ಲಿ ನೀನು ಪ್ರತಿಷ್ಠೆಯನ್ನು ಅಪೇಕ್ಷೆ ಪಡಬೇಡ. ನಾನು ನಿನಗೆ ಪ್ರತಿಷ್ಠೆಯನ್ನು, ಸ್ಥಿರವಾದ ಸ್ಥಾನವನ್ನು, ಮೋಕ್ಷವನ್ನು ಸರ್ವಥಾ ಕೊಡೋದಿಲ್ಲ ಅಂತ ಪರಮಾತ್ಮ ನಮ್ಮನ್ನು ದೂರ ಸರಿಸ್ತಾನೆ. ಅದಕ್ಕೆ ಪ್ರಹ್ಲಾದರಾಜರಂದರು, ಕಾಮಾನಾಂ ಹೃದಯ ಸಂರೋಹಂ. ಕಾಮಗಳು ನನ್ನ ಮಾತಿನಲ್ಲಿ ಬರುವುದು ಬೇಡ, ಕೃತಿಯಲ್ಲಿ ತೋರುವುದು ಬೇಡ. ನಾನು ನಾನಾ ವಿಧವಾದ ಅಪೇಕ್ಷೆಗಳನ್ನು ಮಾಡುತ್ತೇನೆ ಅಂತ ನನ್ನ ಕೃತಿಯನ್ನು ನೋಡಿ ಜನ ತಿಳಿಯೋದು ಬೇಡ, ಮಾತಿನಲ್ಲಿ ಬರುವುದು ಬೇಡ. ಅಂತಿಷ್ಟೇ ಅಲ್ಲ, ಹೃದಯ ಸಂರೋಹಂ, ಮನಸ್ಸಿನಲ್ಲಿಯೇ ಬರೋದು ಬೇಡ. ಯಾಕೆಂದರೆ ನನಗೆ ಪ್ರತಿಷ್ಠೆ ಬೇಕಾಗಿಲ್ಲ, ಸಮಾಜದ ಗೌರವ ನನಗೆ ಬೇಕಾಗಿಲ್ಲ. ನಿನ್ನಂತಹ ಸರ್ವೋತ್ತಮನಾದ, ಸ್ವತಂತ್ರನಾದ, ಸರ್ವಾಧ್ಯಕ್ಷನಾದ, ಸರ್ವಸಾಕ್ಷಿಯಾದ, ಧರ್ಮಾಧ್ಯಕ್ಷನಾದಂತಹ ನಿನ್ನ ಕೃಪೆ ನನಗೆ ಬೇಕು. ನಿನ್ನ ಕೃಪೆ ನನಗೆ ಬೇಕಾದರೆ ಹೃದಯದೊಳಗೇನೆ ನಾನು ಶುದ್ಧನಾಗಿರಬೇಕು, ಮನಸ್ಸೇ ನಿರ್ಮಲವಾಗಿರಬೇಕು. ಅಂದರೆ ಮಾತ್ರ ನಿನ್ನ ಕೃಪೆಯಾಗುವುದು. ಅಂದ ಮೇಲೆ ಕಾಮಾನಾಂ ಹೃದಯ ಸಂರೋಹಂ ಭವತಸ್ತು ವೃಣೇವರಂ. ಏನು ಆ ಭಾಗವತದ ವಚನ, ಪ್ರಹ್ಲಾದರಾಜರ ಮಾತು, ವೇದವ್ಯಾಸದೇವರ ವಾಣಿ. ಪ್ರಹ್ಲಾದರಾಜರ ಭಾವನೆಗಳನ್ನು ವೇದವ್ಯಾಸದೇವರು ತಿಳಿಸ್ತಾ ಇದ್ದಾರೆ. ಕಾಮಾನಾಂ ಹೃದಯ ವಿನಾಶಂ ಅಂತ ಕೇಳ್ತಾ ಇಲ್ಲ, ಮನಸ್ಸಿನಲ್ಲಿಯೇ ಕಾಮಗಳು ಬರುವುದು ಬೇಡ ಅಂತ. ಕಾಮಗಳು ಬರೋದು ಬೇಡ ಅಂತಾರೆ ಪ್ರಹ್ಲಾದರಾಜರು. ಬಂದ ಕಾಮಗಳನ್ನು ನಾಶ ಮಾಡುವಂತ ಕೇಳ್ತಾ ಇಲ್ಲ, ಬರೋದೇ ಬೇಡ ಅಂತ. ಕಾಮಗಳು ಮನಸ್ಸಿನಲ್ಲಿ ಬಂದಾಯಿತು, ಬೆಳೆದಾಯಿತು, ಸ್ವಲ್ಪ ಕಿರುಕುಳ ಕೊಟ್ಟದ್ದಾಯಿತು, ಅದರಿಂದ ನಾನು ಸ್ವಲ್ಪ ದೇವರಿಗೆ ವಿಮುಖನಾದದ್ದಾಯಿತು. ಆಮೇಲೆ ದೇವರು ಕರುಣೆ ಮಾಡಿ ಆ ಕಾಮಗಳನ್ನು ನಾಶ ಮಾಡಿ ಮತ್ತೆ ಧರ್ಮ ಮಾರ್ಗಕ್ಕೆ ಕರೆದುಕೊಂಡು ಬಂದ ಅಂತಾದರೆ ಸರಿ, ಅಂತೂ ದೇವರು ಉದ್ಧಾರ ಮಾಡಿದ ಅಂತ ಸಂತೋಷ ಪಡ್ಬೋದು. ಆದರೆ ಅಷ್ಟು ಕಾಲ ವ್ಯರ್ಥವಾಯಿತಲ್ಲ, ನಾನು ದೇವರ ಸಮೀಪಕ್ಕೆ ಹೋಗೋದಕ್ಕೆ ಅಷ್ಟು ವಿಳಂಬ ಆಯಿತಲ್ಲ. ಕಾಮ ಬಂತು, ಕಾಮ ಬೆಳೆಯಿತು, ತಪ್ಪು ದಾರಿಯಲ್ಲಿ ನಡೆದೆ, ಆಮೇಲೆ ಕಾಮದ ನಾಶ ಆಯಿತು.
ಆಮೇಲೆ ಪರಮಾತ್ಮನ ಹತ್ತಿರ ನಾನು ಬಂದೆ ಅಂತ. ಅಷ್ಟು ವಿಳಂಬ ಆಗುವುದು ಬೇಡ. ಕಾಮಾನಾಂ ಹೃದಯ ಸಂರೋಹಂ, ಸಂರೋಹವೇ ಆಗೋದು ಬೇಡ, ಬೆಳೆಯೋದೇ ಬೇಡ. ಅದು ಬೆಳೆದ ಮೇಲೆ ನಾಶ ಮಾಡೋದಲ್ಲ, ಕಾಮ ಹೃದಯದಲ್ಲಿ ಅಂಕುರಿಸುವುದೇ ಬೇಡ, ಹುಟ್ಟೋದೇ ಬೇಡ, ಬೆಳೆಯೋದೇ ಬೇಡ. ಆ ರೀತಿ ನನಗೆ ಅನುಗ್ರಹವನ್ನು ಮಾಡು. ಹುಟ್ಟಿದಾರಭ್ಯ ನಿನ್ನ ಗುಣಗಳನ್ನು ಕೇಳುವ, ನಿನ್ನನ್ನು ಹೊಗಳುವ, ನಿನ್ನ ಭಕ್ತರ ಜೊತೆಗೆ ಸಹವಾಸ ಮಾಡುವ, ಅವರ ಉಪದೇಶಗಳನ್ನು ಕೇಳುವ, ಈ ತರಹದ ಪ್ರವೃತ್ತಿಯೇ ನನ್ನಲ್ಲಿ ಬರಬೇಕು ಅಂತ. ನಿಜವಾಗಿ ಇದನ್ನು ಪಡೆದುಕೊಂಡ ಮಹಾನುಭಾವರು ಪ್ರಹ್ಲಾದರಾಜರು. ನಮ್ಮೆಲ್ಲರಿಗೋಸ್ಕರ ಅವರು ಕೇಳ್ತಾ ಇದ್ದಾರೆ. ಯಾಕೆ ಅಂದರೆ ಇತ್ತೀಚೆಗೆ ಅನೇಕ ನುರಿತ ವೈದ್ಯರು, ಆಯುರ್ವೇದ ತಜ್ಞರು ಅನೇಕರು ಈ ಒಂದು ಶಾಸ್ತ್ರೀಯವಾದ ಪ್ರಕ್ರಿಯೆಯನ್ನು ನಂಬುತ್ತಾ ಇದ್ದಾರೆ. ಅದರ ಬಗ್ಗೆ ವಿಶ್ವಾಸವನ್ನು ಇಟ್ಟುಕೊಂಡು ಆ ಪ್ರಕ್ರಿಯೆಯನ್ನು ಅನುಷ್ಠಾನದಲ್ಲಿ ತಂದು ಸಾರ್ಥಕ್ಯವನ್ನು ಪಡೆದುಕೊಂಡಿದ್ದಾರೆ. ಅದು ಗರ್ಭ ಸಂಸ್ಕಾರ ಅಂತ. ಮಗು ಗರ್ಭದಲ್ಲಿರುವಾಗಲೇ ತಾಯಿಗೆ ಪುರಾಣಗಳು, ದೇವರ ಮಹಿಮೆಗಳು, ಅನೇಕ ಭಕ್ತಿಯ ಉಪದೇಶಗಳು, ಪರೋಪಕಾರದ ಉಪದೇಶಗಳು, ಉತ್ತಮವಾದ ಸಂಗೀತ ಇವುಗಳನ್ನು ಹೇಳಿಸಿಕೊಟ್ರೆ ಹುಟ್ಟುವ ಮಗುವಿಗೆ ಅದು ಬಹಳ ಬೇಗ ತಲೆಗೆ ಬರುತ್ತದೆ. ಸಂಗೀತವನ್ನೇ ಗರ್ಭದಲ್ಲಿ ಮಗು ಇರುವಾಗ ತಾಯಿ ಬಹಳಷ್ಟು ಕೇಳಿದರೆ ಹುಟ್ಟುವ ಮಗು ಬೇಗನೆ ಸಂಗೀತವನ್ನು ಕಲಿಯಬಹುದು. ಪುರಾಣ ಪುಣ್ಯಕಥೆಗಳನ್ನೇ ವಿಶೇಷವಾಗಿ ಕೇಳ್ತಾ ಇದ್ದರೆ ಅಂತಹ ಸಾತ್ವಿಕ ಮನೋಭಾವನೆಗಳು ಮಕ್ಕಳಲ್ಲಿ ಬರ್ತದೆ ಅಂತ. ಇದನ್ನು ಇವತ್ತಿನವರು ಅನುಷ್ಠಾನದಲ್ಲಿ ತರ್ತಾ ಇದ್ದದ್ದನ್ನು ಕಂಡ್ರೆ ನಿಜವಾಗಿಯೂ ಬಹಳ ಸಂತೋಷವಾಗತ್ತೆ. ನಮ್ಮ ಪ್ರಾಚೀನ ಇತಿಹಾಸ ಪುರಾಣಗಳಲ್ಲಿ ಹೇಳಿರುವಂತಹ ಈ ಎಲ್ಲ ವಿಷಯಗಳು ಎಷ್ಟು ಸತ್ಯ, ಎಷ್ಟು ಪ್ರಾಮಾಣಿಕ, ಅದಕ್ಕೆ ಜ್ವಲಂತ ಉದಾಹರಣೆ ಪ್ರಹ್ಲಾದರಾಜರೇ. ಹಿರಣ್ಯಕಶಿಪುವಿನ ಮಡದಿಯಾದ ಕಯಾಧುವಿನ ಗರ್ಭದಲ್ಲಿ ಇರುವಂತಹ ಪ್ರಹ್ಲಾದರಾಜರಿಗೆ ನಾರದರು ತಮ್ಮ ಆಶ್ರಮದಲ್ಲಿ ಇಟ್ಟುಕೊಂಡು ಉಪದೇಶವನ್ನು ಮಾಡ್ತಾರೆ. ಆ ತಾಯಿಗೆ ಮಾಡಿದಂತಹ ತತ್ವೋಪದೇಶ, ತಾಯಿಗೆ ಮಾಡಿರುವಂತಹ ಅನೇಕ ವಿಧವಾದ ಧರ್ಮೋಪದೇಶ ಅದೆಲ್ಲವೂ ಒಳಗೆ ಗರ್ಭದಲ್ಲಿರುವ ಪ್ರಹ್ಲಾದರಾಜರ ಮೇಲೆ ಅಷ್ಟು ಪರಿಣಾಮವನ್ನು ಬೀರುತ್ತದೆ. ಅವರ ಯೋಗ್ಯತೆಯೂ ಬಹಳ ದೊಡ್ಡದಾಗಿತ್ತು, ಸ್ವರೂಪ ಯೋಗ್ಯತೆಯೂ ದೊಡ್ಡದಾಗಿದೆ ಅನ್ನೋದಕ್ಕೋಸ್ಕರ ಉಪದೇಶವನ್ನು ಗ್ರಹಣ ಮಾಡುವ ಅರ್ಹತೆ, ಯೋಗ್ಯತೆ, ಪಾತ್ರತೆ ಅವರಲ್ಲಿ ಅತ್ಯಂತ ಅಧಿಕವಾಗಿರೋದರಿಂದ ಬಹಳಷ್ಟು ಗ್ರಹಣ ಮಾಡಿದ್ದಾರೆ ಅಂತ ಇಟ್ಟುಕೊಳ್ಳಿ. ಆದರೆ ಇನ್ನುಳಿದವರಿಗೆ ಅಷ್ಟು ಗ್ರಹಣ ಮಾಡಲಿಕ್ಕಾಗದಿದ್ದರೂ ಬಹಳಷ್ಟು ಪರಿಣಾಮ ಆಗುತ್ತೆ. ಸಾತ್ವಿಕವಾದ ಪ್ರವೃತ್ತಿ, ಸಾತ್ವಿಕವಾದ ಮನೋಭಾವನೆ ಮಗುವಿನಲ್ಲಿ ಬರುವುದಕ್ಕೆ ಸಾಧ್ಯ ಇದೆ. ಆ ದೃಷ್ಟಿಯಲ್ಲಿ ಎಲ್ಲರೂ ಪ್ರಯತ್ನ ಮಾಡಬೇಕು ಅನ್ನುವುದನ್ನು ಪ್ರಹ್ಲಾದರಾಜರಿಂದ ನಾವು ಕಲಿಯಬೇಕು. ಹೀಗಾಗಿ ಪ್ರಹ್ಲಾದರಾಜರಿಗೆ ಗರ್ಭದೊಳಗಿರುವಾಗಲೇ ನಾರದರ ಉಪದೇಶ, ಆಗಿನಿಂದಲೇ ಗುರುಗಳ ಜ್ಞಾನಿಗಳ ಸಹವಾಸ, ಆ ಧಾರ್ಮಿಕ ಸಂಸ್ಕಾರಗಳ ಅಂಕುರಣ ಅಲ್ಲಿಯೇ ಆದದ್ದರಿಂದ ಕಾಮಾನಾಂ ಹೃದಯ ಸಂರೋಹಂ. ಹೀಗಾಗಿ ಅವರಿಗೆ ಆಗಿನಿಂದಲೇ ಈ ಲೌಕಿಕ ವಿಷಯಗಳ ಕಾಮನೆಗಳು ಹೃದಯದೊಳಗೆ ಬರ್ತಾನೇ ಇರಲಿಲ್ಲ. ಆಗಿನಿಂದಲೇ ಧರ್ಮ ಬೇಕು, ದೇವರು ಬೇಕು, ನಾಮಸ್ಮರಣೆ ಬೇಕು, ಕೀರ್ತನ ಬೇಕು, ತನ್ನ ಜೊತೆಗಿರುವ ಮಕ್ಕಳಿಗೂ ಉಪದೇಶ ಮಾಡಬೇಕು, ಅವರನ್ನು ಧರ್ಮ ಮಾರ್ಗದಲ್ಲಿ ತರಬೇಕು. ಇದು ವರ ಕೇಳಿದ್ದು ನರಸಿಂಹದೇವರು ಪ್ರತ್ಯಕ್ಷ ಆದ ಮೇಲೆ ಪ್ರಹ್ಲಾದರಾಜರು. ಆದರೆ ಅಸುರ ಬಾಲಕರಿಗೆ ಅವರು ಉಪದೇಶ ಮಾಡಿದ್ದು ಮೊದಲೇನೆ, ಇನ್ನೂ ನರಸಿಂಹದೇವರ ಪ್ರತ್ಯಕ್ಷ ಆಗೋ ಮೊದಲೇನೆ. ಅದರ ಅರ್ಥ ನರಸಿಂಹದೇವರ ಅನುಗ್ರಹ, ವರ ಮೊದಲೇ ಇತ್ತವರಿಗೆ. ಇನ್ನೂ ವಿಶೇಷವಾಗಿ ಆ ವರವನ್ನು ಮತ್ತೆ ಕೇಳಿ ದೃಢ ಮಾಡಿಕೊಂಡಿದ್ದಾರೆ. ಶೋಚೇನುತೆ ವಿಮುಖಚೇತಸ ಇಂದ್ರಿಯಾರ್ಥ ಮಾಯಾ ಸುಖಾಯ ಭರಮುದ್ವಹತೋ ವಿಮೂಢಾನ್ನಂತ ಕೇಳಿ ಅವರನ್ನು ಉದ್ಧಾರ ಮಾಡುವಂಥ ನರಸಿಂಹದೇವರಿಗೆ ಕೇಳ್ತಾರಲ್ಲ, ಈ ಇನ್ನೊಬ್ಬರನ್ನು ಉದ್ಧಾರ ಮಾಡುವಂತಹ ಆ ಪ್ರವೃತ್ತಿ, ಇನ್ನೊಬ್ಬರನ್ನು ಸನ್ಮಾರ್ಗದಲ್ಲಿ ತರಬೇಕು ಅಂತನ್ನುವಂತಹ ಅವರ ಸಹಜವಾಗಿರುವಂತಹ ಸ್ವಭಾವ
ಅದು ಚಿಕ್ಕ ವಯಸ್ಸಿನಲ್ಲೇ ಇತ್ತವರಿಗೆ. ಅದೇ ರೀತಿ ನನ್ನ ಮನಸ್ಸಿನಲ್ಲಿ ಕಾಮಗಳು ಅಂಕುರಿಸುವುದು ಬೇಡ ಅನ್ನುವ ಪ್ರಾರ್ಥನೆಯೂ ಕೂಡ ಇನ್ನೂ ವಿಶೇಷವಾಗಿ ವೈರಾಗ್ಯ ಬರೋದಕ್ಕೋಸ್ಕರ, ವೈರಾಗ್ಯ ದೃಢ ಆಗೋದಕ್ಕೋಸ್ಕರ ಮಾಡಿದ ಪ್ರಾರ್ಥನೆ ಹೊರತು ಆ ವೈರಾಗ್ಯ ಅವರಿಗೆ ಇರಲಿಲ್ಲ ಅಂತಲ್ಲ. ಸಹಜವಾಗಿಯೇ ಅವರಿಗೆ ಆ ವೈರಾಗ್ಯ ಇದೆ ಅನ್ನೋದಕ್ಕಾಗಿಯೇ ತಂದೆಯಿಂದ ತಾಯಿಯಿಂದ ಯಾವ ಅಪೇಕ್ಷೆಯನ್ನು ಪಡದೆ ಯಾವಾಗಲೂ ಕೃಷ್ಣಗ್ರಹ ಗೃಹೀತಾತ್ಮ, ಆ ಭಗವಂತನನ್ನೇ ಸ್ಮರಣೆ ಮಾಡ್ತಾ ಅದರಲ್ಲಿಯೇ ತೃಪ್ತರಾಗಿದ್ದಂತಹ ಮಹಾನುಭಾವರು ಪ್ರಹ್ಲಾದರಾಜರು. ನೋಡಿ, ಅಂದರೆ ಅಲ್ಪ ಸ್ವಲ್ಪ ಏನೋ ಧರ್ಮ ಕರ್ಮ ಮಾಡ್ತಾರೆ ಅಂತಂದ ಮಾತ್ರಕ್ಕೆ ನಮ್ಮ ಸಮಾನ ಯಾರಿಲ್ಲ, ಇನ್ನೇನು ನಾವು ದೇವರಿಗೆ ಇದರ ಬಗ್ಗೆ ಕೇಳಬೇಕಾಗಿಲ್ಲ. ಇನ್ನೇನಾದರೂ ಕೇಳಬೇಕು ಅಂದರೆ ಬೇರೆ ಏನಾದರೂ ಕೇಳಬೇಕು. ಧರ್ಮದ ವಿಷಯದಲ್ಲಿ, ಜ್ಞಾನದ ವಿಷಯದಲ್ಲಿ ನಾವು ಪರ್ಫೆಕ್ಟ್ ಆಗಿದ್ದೇವೆ, ಪರಿಪೂರ್ಣರಾಗಿದ್ದೇವೆ ಎನ್ನುವ ರೀತಿಯಲ್ಲಿ ನಾವು ಅರ್ಥ ಮಾಡಿಕೊಂಡಿರ್ತೇವೆ. ಹುಟ್ಟಿದಾರಭ್ಯ ಅಲ್ಲ, ಹುಟ್ಟುವ ಮೊದಲೇ ಗರ್ಭದಲ್ಲಿದ್ದಾಗಿನಿಂದಲೂ ಧರ್ಮದಲ್ಲಿ, ಜ್ಞಾನದಲ್ಲಿ, ಭಗವಂತನ ಭಕ್ತಿಯಲ್ಲಿ ಮುಳುಗಿದ ಪ್ರಹ್ಲಾದರಾಜರು ಕೂಡ ಮತ್ತೆ ಅದನ್ನೇ ಕೇಳ್ತಾರೆ. ಇನ್ನೂ ಬೇಕು, ಇನ್ನೂ ಹೆಚ್ಚು ಬೇಕು, ಇದೇ ದೃಢ ಆಗಬೇಕು ಅಂತಾರೆ. ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಪ್ರಹ್ಲಾದರಾಜರನ್ನು ಬಿಟ್ಬಿಡಿ, ಬ್ರಹ್ಮದೇವರು ಕೇಳ್ತಾರೆ. ಬ್ರಹ್ಮದೇವರು ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಮಾರೀರಿಶಿಷ್ಟ ನಿಗಮಸ್ಯ ಗಿರಾಂ ವಿಸರ್ಗ ಅಂತಾರೆ. ಈ ಜಗತ್ತಿನ ಸೃಷ್ಟಿಯಾದ ಕರ್ಮಗಳನ್ನು ಮಾಡ್ತಾ ಇದ್ದರೂ ವೇದಾದಿ ಸಚ್ಚಾಸ್ತ್ರಗಳ ಪಾಠ ಪ್ರವಚನಗಳು ನಿಲ್ಲಬಾರದು, ಹಾಗೆ ಅನುಗ್ರಹ ಮಾಡುವಂತ ಪರಮಾತ್ಮನಿಗೆ ಕೇಳ್ತಾರೆ. ಯಾವ ಕ್ಷಣ ನಿಲ್ಲಿಸಿದ್ದಾರೆ ಬ್ರಹ್ಮದೇವರು ಪಾಠ ಪ್ರವಚನಗಳನ್ನು? ಹಗಲು ಇರಳು ಅವರಿಗೇನು ನಿದ್ರೆ ಇಲ್ಲ, ಅಖಂಡವಾಗಿ ಯೋಸೌ ಪ್ರಳಯ ಕಾಲೇಪಿ ಪ್ರತಿಭಾತ ಪರಾವರಹ ಅಂತಹ ಮಹಾನುಭಾವರು, ರುಜುಗಣೋತ್ತಮರಾದ ಬ್ರಹ್ಮದೇವರು ಪರಮಾತ್ಮನಿಗೆ ಕೇಳ್ತಾರೆ, ನನ್ನ ಪಾಠ ಪ್ರವಚನಗಳು ನಿಲ್ಲಬಾರದು. ಮಾಮೇ ಸಮುನ್ನದ್ಧ ಮದಃ ಅಜಮಾನಿನಃ, ನೇರವಾಗಿ ನಿನ್ನಿಂದ ಹುಟ್ಟಿದ್ದೇನೆ ಎನ್ನುವುದಕ್ಕೆ ನನಗೆ ಅಹಂಕಾರ ಬರೋದಿರಲಿ ಅಂತಾರೆ. ಎಲ್ಲಿ ಅಹಂಕಾರ ಅವರಿಗೆ? ಆ ಭಗವತ್ ತತ್ವದ ಸಾಕ್ಷಾತ್ಕಾರ ಆಗದೆ, ಆ ಭಗವತ್ ತತ್ವದ ಮಹಾಮಹಿಮೆ, ಅದೇನು ಮೇರು ಅಂದರೆ ಬಹಳ ಸಣ್ಣದಾಗತ್ತೆ. ನಿಜವಾಗಿ ಹೇಳಲಿಕ್ಕೆ ಬೇರೆ ಉದಾಹರಣೆ ಇಲ್ಲ. ಮೇರುವಿನಂತಹ ಅಲ್ಲ, ಅವ್ಯಾಕೃತ ಆಕಾಶದಂತಹ ಅನಂತವಾದ, ವಿಸ್ತೃತವಾದ, ಸರ್ವೋನ್ನತವಾದ ವ್ಯಕ್ತಿತ್ವವನ್ನು ಕಣ್ಣಾರೆ ಕಾಣುತ್ತಾರೆ ಬ್ರಹ್ಮದೇವರು. ಅಂತಹ ವ್ಯಕ್ತಿತ್ವವನ್ನು ಕಾಣುವಾಗ ನಾನು ದೊಡ್ಡವ ಅನ್ನುವ ಅಹಂಕಾರ ಯಾಕೆ ಬರ್ತದೆ ಹೇಳಿ? ಬ್ರಹ್ಮಾಪಿ ಸರ್ವಂ ಪಶ್ಯೇತ್ ಅನುವ್ಯಾಖ್ಯಾನದಲ್ಲಿ ಹೇಳ್ತಾರೆ ಶ್ರೀಮದಾಚಾರ್ಯರು. ಸರ್ವತ್ರ ವ್ಯಾಪ್ತನಾದ, ಸರ್ವೋತ್ತಮನಾದ, ಸರ್ವಗುಣಪೂರ್ಣನಾದ, ಸರ್ವಾಕಾರ, ಸರ್ವಾಧಾರ, ಸರ್ವಾಶ್ರಯ, ಸರ್ವೋತ್ಪಾದಕ, ಸರ್ವಪಾಲಕ, ಸರ್ವಸಂಹಾರಕನ, ಸರ್ವನಿಯಾಮಕನಾದ, ಸರ್ವೋತ್ಪಾದಕನಾದ ಆ ಭಗವಂತನನ್ನು ಸರ್ವದಾ ಕಾಣುವ ಬ್ರಹ್ಮದೇವರಿಗೆ ನಾನು ಅನ್ನುವ ಅಹಂಕಾರ ಬರುವುದಕ್ಕೆ ಸಾಧ್ಯ ಇಲ್ಲ. ಆದರೂ ಕೇಳ್ತಾರೆ, ಮಾಮೇ ಸಮುನ್ನದ್ಧ ಮದೋ ಅಜಮಾನಿನಃ ಅಂತ. ಅವೆಲ್ಲ ಪ್ರಾರ್ಥನೆ ನಮಗೇನು ಬೇಕಾಗಿಲ್ಲ, ನಾವೆಲ್ಲ ಅದನ್ನು ದಾಟಿ ಬಂದೀವಿ ಅಂತ ಹೇಳಿದರೆ ಏನು ದಾಟಿ ಬಂದಿದ್ದಾರೆ? ಏನೋ ದಾಟಿ ಬಂದಿರ್ತಾರಷ್ಟೆ. ಅದೇನೋ ದಾಟಿ ಬರೋದು ಅಂತಾರಲ್ಲ, ಅಂಥ ಅದನ್ನು ದಾಟಿ ಬಂದಿರ್ತಾರೆ. ಅದನ್ನು ಬಿಡಿಸ್ಬೇಕು ಇವರಿಗೆ. ಏನು ದಾಟಿ ಬರೋದು? ಬ್ರಹ್ಮದೇವರಿಗಿಂತ ಮೇಲಿನ ದೇವರ ಎದುರಿನಲ್ಲಿ ಇದನ್ನು ಬಿಡೋದಕ್ಕೆ ದಾಕ್ಷಿಣ್ಯ ಇಲ್ಲ, ಇದನ್ನು ಬಿಡೋದಕ್ಕೆ ಬಿಡ ಇಲ್ಲ. ನಿರ್ಭಿಡೆಯಾಗಿ ದೇವರಲ್ಲಿ ಬೇಡಬೇಕು. ಜ್ಞಾನಭಕ್ತಿ ಹರೇ ತೃಪ್ತಿಂ ವಿನಾ ವಿಷ್ಣುವರಪಿ ಕ್ವಚಿತ ನಾಕಾಂಕ್ಷಂ. ಜ್ಞಾನವನ್ನು ಬೇಡುವುದಕ್ಕೆ, ಭಕ್ತಿಯನ್ನು ಬೇಡುವುದಕ್ಕೆ, ವೈರಾಗ್ಯವನ್ನು ಬೇಡುವುದಕ್ಕೆ ಯಾವುದೇ ಸಂಕೋಚ ಇರಬಾರದು. ಇನ್ನೊಂದನ್ನು ಬೇಡಬಾರದು, ಆದರೆ ಅದನ್ನು ಬೇಡೋದಕ್ಕೆ ಸಂಕೋಚ, ಬೇರೆದನ್ನು ಬೇಡೋದಕ್ಕೆ ನಾಚಿಕೆ ಇಲ್ಲ. ಇದು ನಮ್ಮೆಲ್ಲರ ಸ್ಥಿತಿ. ಅದಕ್ಕೆ ಪ್ರಹ್ಲಾದರಾಜರು ಕೇಳಿದರು, ಕಾಮಾನಾಂ ಹೃದಯ ಸಂರೋಹಂ ಭವತಸ್ತು ವೃಣೇವರಂ. ಒಂದು ಮಾತನ್ನು ತಿಳಿಯಿರಿ, ಶ್ರೀಮದಾಚಾರ್ಯರು ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ದೇವರಲ್ಲಿ ಏನನ್ನೂ ಬೇಡಬಾರದು, ಬೇಡಿದರೆ ಮೋಕ್ಷಕ್ಕೆ ವಿಳಂಬವಾಗತ್ತೆ. ಯಾವುದನ್ನು ಬೇಡಿರ್ತೇವೋ ಅದನ್ನು ದೇವರು ಕೊಡ್ತಾನೆ. ಅದನ್ನು ಅನುಭವಿಸೋದಕ್ಕೆ ನಾವು ಸಂಸಾರದಲ್ಲೇ ಇರಬೇಕಾಗತ್ತೆ.
ಏನಾದರೊಂದನ್ನು ಬೇಡಿ ಅದಕ್ಕೋಸ್ಕರ ನಾವು ಕರ್ಮ ಮಾಡಿದರೆ ಅದು ಅದಕ್ಕೆ ಸೀಮಿತವಾಗತ್ತೆ. ಹಣ ಬೇಕು ಅಂತ ಇವನೊಂದು ಯಜ್ಞ ಮಾಡಿದರೆ ಹಣ ಸಿಕ್ಕರೆ ಆ ಯಜ್ಞದಿಂದ ಬಂದ ಪುಣ್ಯ ಖಾಲಿ. ನಿನ್ನ ಅನುಗ್ರಹ ಬೇಕು ಅಂತ ನಾನು ಯಜ್ಞ ಮಾಡಿದರೆ ಆ ಯಜ್ಞದಿಂದ ಬರುವ ಪುಣ್ಯ ನನಗೆ ಜ್ಞಾನವನ್ನು ಕೊಡುತ್ತದೆ, ಜ್ಞಾನದಿಂದ ಮೋಕ್ಷವಾಗ್ತದೆ. ಆ ಮೋಕ್ಷ ಅನಂತ ಕಾಲದವರೆಗೂ ಇರ್ತದೆ. ಎಷ್ಟು ವ್ಯತ್ಯಾಸ ನೋಡಿ. 4 ದಿನಗಳಲ್ಲಿ ನಿಲ್ ಆಗುವಂಥದ್ದು ಸಕಾಮ ಪುಣ್ಯ, ಏನಾದರೊಂದನ್ನು ಬಯಸಿ ಗಳಿಸಿದ ಪುಣ್ಯ. ಏನನ್ನೂ ಬಯಸದೆ ಕೇವಲ ದೇವರ ಅನುಗ್ರಹ, ಜ್ಞಾನ, ಭಕ್ತಿ, ವೈರಾಗ್ಯ ಇವುಗಳನ್ನು ಬಯಸಿ ಗಳಿಸಿದ ಪುಣ್ಯ ಅದು ಅನಂತ ಕಾಲದವರೆಗೆ ಇರ್ತದೆ. ಇಷ್ಟು ವ್ಯತ್ಯಾಸ ಇದೆ ಅನ್ನುವ ಕಾರಣಕ್ಕಾಗಿ ಬೇರೆದನ್ನು ಬಯಸಬೇಡಿ, ಆದರೆ ಬಯಸಬೇಕಾದದ್ದನ್ನು ಬಯಸದೇ ಇರಬೇಡಿ. ಅದನ್ನು ಶ್ರೀಮದಾಚಾರ್ಯರು ಹೇಳುತ್ತಾರೆ. ಭೀಮಸೇನ ದೇವರು ಹೇಳುವ ಮಾತು. ಧರ್ಮ, ಯುಧಿಷ್ಠಿರ, ಭೀಮಸೇನ, ನಕುಲ, ಸಹದೇವ, ಅರ್ಜುನ ಎಲ್ಲರೂ ಇರ್ತಾರೆ. ಎಲ್ಲ ಪುರುಷಾರ್ಥಗಳಲ್ಲಿ ಶ್ರೇಷ್ಠವಾದದ್ದು ಯಾವುದು ಅಂತ ಕೇಳ್ತಾನೆ ಯುಧಿಷ್ಠಿರ. ಒಬ್ಬೊಬ್ಬರು ಒಂದೊಂದು ಹೇಳ್ತಾರೆ. ಅರ್ಥವೇ ಪುರುಷಾರ್ಥ ಅಂತ ಅರ್ಜುನ ಹೇಳುತ್ತಾನೆ. ಅರ್ಥ ಹಣ. ಏನು ಅರ್ಜುನ ಇಂತಹ ಭಗವದ್ಭಕ್ತ, ಕೃಷ್ಣನ ಭಕ್ತ, ಪಾರ್ಥಾಷ್ಟಿಷೇಣ ಶ್ರುತದೇವ ಮುಖ್ಯ ಅಂತ ಭಕ್ತರಲ್ಲಿ ಅಗ್ರಗಣ್ಯ ಅಂಥವನು ಅರ್ಥಶ್ರೇಷ್ಠ ಅಂತ ಹೇಗೆ ಹೇಳಿದ ಅಂತ ಅದರ ವಿವರಣೆಯನ್ನು ಕೊಡ್ತಾನೆ. ಅರ್ಥ ಕೇವಲ ಸ್ವಾರ್ಥಕ್ಕಾಗಿ ಇರುವ ಅರ್ಥ, ಅದನ್ನು ಶ್ರೇಷ್ಠ ಅಂತ ನಾನು ಹೇಳಲಿಲ್ಲ. ಅರ್ಜುನ ಹೇಳುತ್ತಾನೆ, ಎಂತಹ ಅರ್ಥ? ಯಾವ ಅರ್ಥ ಇದು ಪರಾರ್ಥಕ್ಕಾಗಿದೆ, ಯಾವ ಅರ್ಥ ಇದು ಪರಮಾರ್ಥನಾದ ಸರ್ವೋತ್ತಮನಾದ ಭಗವಂತನ ಸೇವೆಗಾಗಿ ಇದೆ, ಯಾವ ಅರ್ಥ ಜ್ಞಾನಿಗಳ ಗುರುಗಳ ಸೇವೆಯನ್ನು ಮಾಡುವುದಕ್ಕೆ ಉಪಯುಕ್ತವಾಗ್ತದೆ, ಸಜ್ಜನರ ಉಪಕಾರ ಮಾಡುವುದಕ್ಕೆ ಉಪಯುಕ್ತವಾಗ್ತದೆ, ಅಂತಹ ಅರ್ಥ ತುಷ್ಯೇಯುರ್ಗುರುದೇವತಾ, ಅಂತಹ ಅರ್ಥದಿಂದ ಪರಮಾರ್ಥ ಇದೆ, ಮೋಕ್ಷ ಇದೆ. ಅದನ್ನು ನಾನು ಶ್ರೀಮಟ್ಟೀಕಾಕೃತ್ಪಾದರಲ್ಲಿ ಸತ್ಯಪ್ರಿಯತೀರ್ಥ ಶ್ರೀಪಾದಂಗಳವರು ಪ್ರಾರ್ಥನೆ ಮಾಡುವಾಗ ಲಕ್ಷ್ಮೀಂ ನಃ ಕಲಯೇತ್ ಜೈ ಸುಚಿರಂ ಅಧ್ಯಕ್ಷೀಕೃತ ಕ್ಷೋಭಣಂ. ನನಗೆ ಲಕ್ಷ್ಮೀ ಬೇಕು, ಸಂಪತ್ತು ಬೇಕು. ಇದೇನು ಸಂಪತ್ತು ಕೇಳ್ತಾ ಇದ್ದೀರಿ? ಅದು ಹೋಗಿ ಟೀಕಾಕೃತ್ಪಾದರ ಹತ್ತಿರ. ಹೌದು, ಎಂತಹ ಸಂಪತ್ತು? ಅಧ್ಯಕ್ಷೀಕೃತ ಕ್ಷೋಭಣಂ. ಯಾವ ಸಂಪತ್ತಿನಿಂದ ಪರಮಾತ್ಮನ ದರ್ಶನವಾಗ್ತದೆ, ಯಾವ ಸಂಪತ್ತಿನಿಂದ ನಾವು ಯಜ್ಞಯಾಗಾದಿಗಳನ್ನು ಮಾಡಿ, ಪರೋಪಕಾರ ಮಾಡಿ, ಹರಿಗುರುಗಳ ಸೇವೆಯನ್ನು ಮಾಡಿ, ಜ್ಞಾನವನ್ನು ಸಂಪಾದನೆ ಮಾಡಿ ಮೋಕ್ಷ ಪಡೆಯುವುದಕ್ಕೆ ಸಾಧ್ಯ ಇದೆ, ಅಂತಹ ಧರ್ಮೈಕ ಫಲವಾದ ಧನಂ ಹಿ ಧರ್ಮೈಕ ಫಲಂ, ಅಂತಹ ಸಂಪತ್ತನ್ನು ನಮಗೆ ಕರುಣಿಸಬೇಕು ಅಂತ ಗುರುಗಳಲ್ಲಿ, ವಾಯುದೇವರಲ್ಲಿ, ದೇವರಲ್ಲಿ ಪ್ರಾರ್ಥನೆ ಮಾಡೋದುಂಟು. ಆ ತರಹದ ಸಂಪತ್ತನ್ನು ಭಗವಂತ ನಮಗೆ ಕರುಣಿಸಬೇಕು. ಅದನ್ನು ಅರ್ಜುನ ಹೇಳಿದ. ಭೀಮಸೇನ ದೇವರಿಗೆ ಕೇಳಿದರೆ ಕಾಮಪುರುಷಾರ್ಥ ಅಂತಾರೆ. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯ ಶಾಲಿನಃ, ಧರ್ಮ ವಿಜ್ಞಾನ ವೈರಾಗ್ಯಗಳ ಸಾಕಾರ ಮೂರ್ತಿಗಳು ಅಂತ ಅನಿಸಿಕೊಂಡ ವಾಯುದೇವರ ಅವತಾರರಾದ ಭೀಮಸೇನ ದೇವರು ಹೇಳುತ್ತಾರೆ ಕಾಮವೇ ಪುರುಷಾರ್ಥ ಅಂತ. ಏನನ್ನಿಸ್ಬೇಕು ಸಾಮಾನ್ಯರಿಗೆ? ಅಯ್ಯೋ, ಭೀಮಸೇನ ದೇವರಿಗೆ ಅಷ್ಟು ಆಸಕ್ತಿ ಇತ್ತೆ ಅಂತ. ಅಲ್ಲ, ಭೀಮಸೇನ ದೇವರಂತಾರೆ ಕಾಮ ಅಂದರೆ ತಪ್ಪು ತಿಳಿದಿದ್ದೀರಿ. ಕಾಮ ಅಂದರೆ ಇಚ್ಛೆ. ಮಾಡಬಾರದ ವಸ್ತುಗಳ ಇಚ್ಛೆಯನ್ನು ಮಾಡುವುದು ತಪ್ಪು. ಯಾವ ವಸ್ತುಗಳ ಬಗ್ಗೆ ಇಚ್ಛೆಯನ್ನು ಮಾಡಬೇಕು ಅದನ್ನು ಮಾಡಲೇಬೇಕು. ಮಾಡದೇ ಇರೋದೇನೆ ಮೌಢ್ಯ. ಅದು ಇನ್ನೇನು ದೇವರು ಬೇಕು ಅನ್ನೋ ಅಪೇಕ್ಷೆಯೂ ಬೇಡವಾ ನಮಗೆ? ನನಗೆ ದೇವರ ಹತ್ತಿರ ಹೋಗಬೇಕು, ಇದೊಂದು ಇಚ್ಛೆ ಅಲ್ವಾ? ಇದು ಕಾಮವೇ. ನಾನು ದೇವರ ಹತ್ತಿರ ಹೋಗಬೇಕು, ಅದಕ್ಕಾಗಿ ದೇವರ ಸಾಕ್ಷಾತ್ಕಾರ ಆಗಬೇಕು, ಅದಕ್ಕಾಗಿ ಶ್ರವಣ ಮನನ ನಿಧ್ಯಾಸನಗಳನ್ನು ಮಾಡಬೇಕು, ಅದಕ್ಕಾಗಿ ಗುರುಗಳ ಸಮಾಗಮ ಆಗಬೇಕು, ಗುರುಗಳಿಂದ ಶಾಸ್ತ್ರವನ್ನು ಓದಬೇಕು. ಏನು ಬೇಕು 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 ಅಂತೀವಿ, ಇದೆಲ್ಲ ಇಚ್ಛೆ. ತೀರ್ಥಯಾತ್ರೆಯನ್ನು ಮಾಡಬೇಕು, ತಂದೆ ತಾಯಿಗಳ ಸೇವೆ ಮಾಡಬೇಕು, ಯಜ್ಞಯಾಗಾದಿಗಳನ್ನು ಮಾಡಬೇಕು. ಈ ಎಲ್ಲ ಇಚ್ಛೆಗಳು ಕೂಡ ಪ್ರತಿಯೊಬ್ಬ ವ್ಯಕ್ತಿಗೆ ಬೇಕೇ ಬೇಕು. ಇಂತಹ ಇಚ್ಛೆ ಇದ್ದರೇನೆ ಅವನು ಸಾಧನೆ ಮಾಡ್ತಾನೆ, ಸಾಧನೆ ಮಾಡಿದರೇನೆ ಸಿದ್ಧಿಯನ್ನು ಪಡೀತಾನೆ. ಇಲ್ಲದೇ ಇದ್ದರೆ ಹೇಗೆ ಸಿದ್ಧಿಯನ್ನು ಪಡೆಯಲು ಸಾಧ್ಯ? ಅದಕ್ಕಾಗಿ ಕಾಮ ಬೇಕು ಅಂತ ಭೀಮಸೇನ ದೇವರು ಹೇಳುವ ಮಾತು.
ಮೋಕ್ಷವೂ ನನಗೆ ಬೇಕು, ಮೋಕ್ಷ ಇದು ಪುರುಷಾರ್ಥ ಅಂತ ಹೇಳ್ತಾನೆ ಯಮಧರ್ಮರಾಜ. ಮೋಕ್ಷ ಇದು ಪುರುಷಾರ್ಥ ಹೌದು, ಆದರೆ ಅಂತಹ ಮೋಕ್ಷವೂ ಕೂಡ ಒಂದು ಕಾಮವೇ. ಆ ಮೋಕ್ಷವನ್ನು ಪಡೆಯಬೇಕು ಅಂತ ನನಗೆ ಅಪೇಕ್ಷೆ ಇದ್ದರೆ ಅದು ಒಂದು ಕಾಮವೇ. ಹಾಗಾಗಿ ಅಂತಹ ಪರಮಾತ್ಮನ ಕಾಮನೆಯನ್ನು, ಭಗವಂತನ ಭಕ್ತಿಯ ಜ್ಞಾನದ ಕಾಮನೆಯನ್ನು, ಜಗತ್ತಿನ ಬಗ್ಗೆ ವೈರಾಗ್ಯದ ಕಾಮನೆಯನ್ನು ನಾವು ಮಾಡಬೇಕಾದದ್ದು ಅಗತ್ಯ. ಇದನ್ನೂ ಪ್ರಹ್ಲಾದರಾಜರು ತಿಳಿಸಿಕೊಡ್ತಾರೆ. ಕಾಮಾನಾಂ ಹೃದಯ ಸಂರೋಹಂ ಭವತಸ್ತು ವೃಣೇವರಂ. ಕಾಮಗಳು ನನ್ನಲ್ಲಿ ಬೆಳೆಯಲಿ ಅಂತಾರೆ ಪ್ರಹ್ಲಾದರಾಜರು. ಆದರೆ ಆ ಕಾಮಗಳು ಹೇಗೆ ಬೆಳೆಯಬೇಕು ಅಂದರೆ ಹೇಗೋ ಬೆಳೆಯೋದು ಬೇಡ, ಶಾಸ್ತ್ರಗಳಿಗೆ ಅಸಮ್ಮತವಾಗುವ ರೀತಿಯಲ್ಲಿ ಬೆಳೆಯಬಾರದು. ಹೃದಯವಾದ ಸಂರೋಹ. ಹೃದಯ ಅಂದರೆ ಮನೋಹರವಾದ, ಹೃದಯವಾದ ಶಬ್ದ ಕೇಳಿದ್ದೀರಲ್ಲ, ಬಹಳ ಹೃದಯವಾಗಿದೆ ಅಂದರೆ ಮನೋಹರವಾಗಿದೆ, ಮನಸ್ಸಿಗೆ ಹಿಡಿಸುವಂತಿದೆ ಅಂತ. ಯಾರ ಮನಸ್ಸಿಗೆ? ಯಾರದೋ ಮನಸ್ಸಿಗಲ್ಲ, ಭಗವಂತನ ಮನಸ್ಸಿಗೆ ಹಿಡಿಸುವಂತೆ. ಯಾರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಪ್ರಹ್ಲಾದರಾಜರು? ನರಸಿಂಹದೇವರಿಗೆ ತಾನೇ. ಹೀಗಾಗಿ ನರಸಿಂಹದೇವರಿಗೆ ನಿಮ್ಮ ಮನಸ್ಸಿಗೆ ಹಿಡಿಸುವ ರೀತಿಯಲ್ಲಿ, ಹೃದಯ ನಿಮ್ಮ ಮನಸ್ಸಿಗೆ ಒಪ್ಪುವ ರೀತಿಯಲ್ಲಿ ನನ್ನ ಮನಸ್ಸಿನಲ್ಲಿ ಕಾಮಗಳ ಸಂರೋಹ ಆಗಬೇಕು, ಒಳ್ಳೆಯ ಕಾಮನೆಗಳ ಸಂರೋಹ ಆಗಬೇಕು. ಕಾಮಾನಾಂ ಹೃದಯ ಸಂರೋಹಂ. ಹೃದಯವಾದ ಅನವದ್ಯವಾದ ಸಂರೋಹ ಆಗಬೇಕು. ಹಾಗೆ ಅನುಗ್ರಹ ಮಾಡು. ಇನ್ಯಾವುದೋ ಸಾಮಾನ್ಯ ಕಾಮನೆಗಳು ಬೇಡ. ಆದರೆ ನಿನ್ನ ಭಕ್ತಿ, ನಿನ್ನ ಜ್ಞಾನ, ವಿರಕ್ತಿ ಇವುಗಳ ಹೃದಯವಾದ ಏನೊಂದು ಸಂರೋಹ ಇದೆ ಅದಾಗಬೇಕು. ಅದರಿಂದ ನಿನ್ನ ಅನುಗ್ರಹ ಆಗಬೇಕು, ನನ್ನ ಉದ್ಧಾರ ಆಗಬೇಕು ಅಂತ ಪ್ರಹ್ಲಾದರಾಜರು ಪರಮಾತ್ಮನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ನಾವು ನೀವೆಲ್ಲ ನರಸಿಂಹದೇವರಲ್ಲಿ ಅದೇ ಪ್ರಾರ್ಥನೆಯನ್ನು ಮಾಡೋಣ. ಏನು ಪ್ರಾರ್ಥನೆ ಮಾಡಬೇಕು ಅನ್ನೋದು ನಮಗೆ ಗೊತ್ತಿಲ್ಲ, ಕಲಿಸಿಕೊಟ್ಟಿದ್ದಾರೆ ಮಹಾನುಭಾವರು. ಅದನ್ನೇ ನಾವು ಪ್ರಹ್ಲಾದರಾಜರ ಮಾತಿನಲ್ಲಿ ಪರಮಾತ್ಮನಿಗೆ ಪ್ರಾರ್ಥನೆ ಮಾಡೋಣ. ಕಾಮಾನಾಂ ಹೃದಯ ಸಂರೋಹಂ, ಹೃದಯ ಅಸಂರೋಹಂ ಹೃದಯ ಸಂರೋಹಂ ಭವತಸ್ತು ವೃಣೇವರಂ. ಅಂತಹ ವರ. ಆದರೆ ಒಂದು ಮರೆಯಬಾರದು, ವರ ಕೇಳೋದು ಯಾವಾಗ ಗೊತ್ತಾ? ಏನಾದರೊಂದು ಸೇವೆ ಮಾಡಿದ್ದಕ್ಕೆ ದೇವರಿಗೆ ಸಂತೋಷ ಆಗಬೇಕು. ಸಂತುಷ್ಟನಾಗಿ ಏನು ಬೇಕೋ ವರ ಕೇಳು ಅಂತಂದಾಗ ವರ ಕೇಳಿದರೆ ಆಗ ಆ ವರವನ್ನು ದೇವರು ನಮಗೆ ಅನುಗ್ರಹ ಮಾಡಲಿಕ್ಕೆ ಸಾಧ್ಯ ಇದೆ. ಪ್ರಹ್ಲಾದರಾಜರು ಪರಮಭಕ್ತಿಯಿಂದ ಪರಮಾತ್ಮನ ಸ್ತುತಿಯನ್ನು ಮಾಡಿದ್ದಾರೆ, ಕೊನೆಗೆ ವರ ಕೇಳಿದ್ದಾರೆ. ನಾವೇನೂ ಮಾಡದೆ ವರ ಅಷ್ಟೇ ಕೇಳುವುದಕ್ಕೆ ಕಲಿತರೆ ಸರಿಯಲ್ಲ. ಕೇವಲ ವರಗಳನ್ನು ಕೇಳುವುದಲ್ಲ, ಸ್ತೋತ್ರವನ್ನು ಮಾಡಬೇಕು. ಪ್ರಹ್ಲಾದರಾಜರು ಮಾಡಿದ ಸ್ತುತಿಯನ್ನೇ ಪಠನ ಮಾಡಬಹುದು, ವಿಷ್ಣು ಸಹಸ್ರನಾಮವನ್ನು ಹೇಳಬಹುದು, ಇನ್ನನೇಕ ಭಗವಂತನ ಸ್ತೋತ್ರಗಳನ್ನು, ಸ್ತುತಿಗಳನ್ನು, ಸೂಕ್ತಗಳನ್ನು, ಮಂತ್ರಗಳನ್ನು ಹೇಳಿ, ದೇವರ ನಾಮಗಳನ್ನು ಹೇಳಿ, ಹಾಡುಗಳನ್ನು ಹೇಳಿ ಪರಮಾತ್ಮನನ್ನು ಭಜಿಸಿ, ಆರಾಧಿಸಿ, ಸ್ತುತಿಸಿ, ವಂದಿಸಿ ಆ ನಂತರ ಪ್ರಸನ್ನ ಮುಖನಾದ ಪರಮಾತ್ಮನ ಎದುರಿನಲ್ಲಿ ನಾವು ವರವನ್ನು ಕೇಳಿದರೆ ದೇವರು ಅವಶ್ಯವಾಗಿ ಆ ವರವನ್ನು ಅನುಗ್ರಹ ಮಾಡಿ ಕೊಡ್ತಾನೆ ಎನ್ನುವ ಒಂದು ಸಂದೇಶವನ್ನು ಪ್ರಹ್ಲಾದರಾಜರ ಮಾತಿನಲ್ಲಿ ನಾವು ತಿಳಿದು ಜೀವನದಲ್ಲಿ ಅನುಷ್ಠಾನದಲ್ಲಿ ತರುವ ಪ್ರಯತ್ನವನ್ನು ಮಾಡೋಣ. ಈ ಒಂದು ನರಸಿಂಹ ಜಯಂತಿಯ ಸಮೀಪದಲ್ಲಿ ಆ ನರಸಿಂಹದೇವರ ಸ್ತೋತ್ರವನ್ನು ಪ್ರಹ್ಲಾದರಾಜರು ಮಾಡಿದ ಬಗೆಯನ್ನು, ಅವರು ಮಾಡಿದ ಪ್ರಾರ್ಥನೆ ಬಗೆಯನ್ನು ತಿಳಿದಿದ್ದೇವೆ. ಇದೇ ರೀತಿ ನಿತ್ಯದಲ್ಲಿಯೂ ನಿರಂತರವಾಗಿಯೂ ಕೂಡ ಆ ಭಗವಂತನ ಸೇವೆಯನ್ನು, ಸ್ತೋತ್ರವನ್ನು ಮಾಡುವಂತಹ ಭಾಗ್ಯವನ್ನು ದೇವರು ಕರುಣಿಸಲಿ ಅಂತ ಮತ್ತೊಮ್ಮೆ ಪ್ರಾರ್ಥನೆ ಮಾಡೋಣ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.